ಪರಪ್ಪನ ಅಗ್ರಹಾರದ ಜೈಲು ಬೇಡದೇ ಇರೋ ವಿಚಾರಕ್ಕೆ ಹಲವು ಬಾರಿ ಸುದ್ದಿ ಆಗಿದೆ. ಈಗ ಯಾವಾಗ ಈ ರಾಜಾತಿಥ್ಯದ ವಿಚಾರ ಜೋರು ಸದ್ದು ಆಯಿತೋ ಇದಕ್ಕೆ ಬ್ರೇಕ್ ಹಾಕುವಂತಹ ನಿಟ್ಟಿನಲ್ಲಿ ನಾನಾ ರೀತಿಯ ಕ್ರಮಗಳನ್ನು ಗೃಹ ಇಲಾಖೆ ಕೂಡ ತೆಗೆದುಕೊಂಡಿತ್ತು. ಅದಾದ ಮೇಲೆ ಅಲೋಕ್ ಕುಮಾರ್ ಅವರು ನೇಮಕವಾದರು. ಈಗ ಮೊದಲಿನಂತೆ ಉಳಿದಿಲ್ಲ ಪರಪ್ಪನ ಅಗ್ರಹಾರದ ಜೈಲು ಅನ್ನೋದು ಗೊತ್ತಾಗ್ತಾ ಇದೆ. ಪಬ್ಲಿಕ್ ಟಿವಿಗೆ DGP ಅಲೋಕ್ ಕುಮಾರ್ ಅವರೇ ಮಾತನಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ. ಈ ಸ್ಟಾರ್ಗಳು, ಪೊಲಿಟಿಷಿಯನ್ಸ್ಗಳು ಎಲ್ರಿಗೂ ಕೂಡ ಒಂದೇ ಕಾನೂನು. ದರ್ಶನ್ ಆದರೂ ಅಷ್ಟೇ, ಪವಿತ್ರ ಆದರೂ ಅಷ್ಟೇ, ಕೊಟ್ಟಿದ್ದು 2 ಜೊತೆ ಬಟ್ಟೆಯಂತೆ. ಮೈ ಮೇಲಿನ ಬಟ್ಟೆ ಜೊತೆಗೆ 2 ಜೊತೆ ಬಟ್ಟೆಗಷ್ಟೇ ಅವಕಾಶ ಕೊಟ್ಟಿದ್ದೀವಿ. ಜೈಲಲ್ಲಿರುವ ಎಲ್ಲ ವಿಚಾರಣಾಧೀನ ಕೈದಿಗಳಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಅರ್ಧ kg ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸ್ಗೆ ಮಾತ್ರ ಅವಕಾಶ ಇದೆ. ಹೊರಗಿನ ಊಟಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇಲ್ಲ. ನಾವು ಫುಲ್ ಸ್ಟಾಪ್ ಇಟ್ಟಿದ್ದೀವಿ ಅಂಥೇಳಿ ಅಲೋಕ್ ಕುಮಾರ್ ಅವರು ಹೇಳಿದ್ದಾರೆ. ಸರ್ಕಾರ ಜೈಲಿಗೆ ಹೊಸ DGP ಅವರನ್ನ ನೇಮಕ ಮಾಡುವ ಕೆಲಸವನ್ನು ಮಾಡಲಾಯಿತು. ಅಲೋಕ್ ಕುಮಾರ್ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರಾಗಿ ಅವ್ರನ್ನ ನೇಮಕ ಮಾಡಿದ್ರು. ಆ ಬಳಿಕ ಒಂದಷ್ಟು ಜೈಲಿನಲ್ಲಿ ಪ್ರಗತಿ ಕಂಡಂತೆ ಕಂಡು ಬರ್ತಿದೆ. ಒಂದಷ್ಟು ಕಠಿಣ ನಿಯಮಗಳು ಮತ್ತು ಜೈಲಿನ ಸಿಬ್ಬಂದಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಿರ್ಬೋದು, ಮತ್ತು ಯಾವೆಲ್ಲ ಈ ಟೆಕ್ನಾಲಜಿಕಲಿಯಾಗಿ ಒಂದಷ್ಟು ನಿಯಮಗಳನ್ನ ಅಳವಡಿಸ್ಬೋದು ಅನ್ನೋದರ ಆಧಾರದ ಮೇಲೆ ಒಂದಷ್ಟು ಸುಧಾರಣೆಯನ್ನು ತಂದಿದ್ದಾರೆ ಅಂತೇಳಿ ಇದೀಗ ಅನಿಸ್ತಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಕಾರಾಗೃಹ ಮತ್ತು ಸುಧಾರಣಾ ಇಲಾಖೆಯ ಪೊಲೀಸ್ ಮಹಾನಿರ್ದೇಶಕರು ಅಲೋಕ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ತಾವು ಜೈಲಿನ DGP ಆಗಿ ಬಂದಂತಹ ಬಳಿಕ ಒಂದಷ್ಟು ಗಡುವನ್ನು ಕೊಟ್ಟಿದ್ರಿ ಅಧಿಕಾರಿಗಳಿಗೆ. ಒಳಗೆ ಎಲ್ಲೆಲ್ಲಿ ಮೊಬೈಲ್ಗಳು ಸಿಗ್ತಿದೆ, ಗಾಂಜಾ ಸಿಗ್ತಿದೆ, ಅಥವಾ ಅವ್ರು ಏನೇನೋ ಸವಲತ್ತುಗಳನ್ನು ಏನು ಕಲ್ಪಿಸ್ಕೊಂಡಿದ್ದಾರೆ ಅದೆಲ್ಲ ಕೂಡ ಬಂದಾಗಬೇಕು ಅಂತೇಳಿ. ಈಗ ತಾವು ಭಾವಿಸ್ತೀರಾ ಎಲ್ಲ ಇಡೀ ರಾಜ್ಯದ ಎಲ್ಲ ಜೈಲುಗಳಲ್ಲೂ ಇದು ಬಂದಾಗಿದೆ ಅಂತೇಳಿ? ಇಲ್ಲ, ನಾವು 100% ಅದು ಬಂದಾಗಿದೆ ಅದು ಗ್ಯಾರಂಟಿ ಕೊಡೋಕ್ಕೆ ಆಗಲ್ಲ. ಆದರೆ ನಮ್ಮ ಪ್ರಕಾರ ಅವರ ಗಮನಕ್ಕೆ ಏನಿದೆ ಅದು ಅವರು ಕ್ಲಿಯರ್ ಮಾಡಿದ್ದಾರೆ. ಮತ್ತು ನಾವು ಇನ್ನೂ ಅವ್ರಿಗೆ ಹೇಳ್ತಾ ಇದ್ವಿ ಇನ್ನೂ ಅವರು ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡಿಕೊಂಡು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅವರು ಗಾಂಜಾ ಆಗಲಿ ಅಥವಾ ಮೊಬೈಲ್ ಫೋನ್ ಆಗಲಿ ಅದು ಪೂರ್ತಿ ಅದು ಕ್ಲೀನ್ ಆಗಬೇಕು. ಅದು ಒಂದು ಕಡೆ. ಇನ್ನೊಂದು ಕಡೆ ಹೊರಗಡೆಯಿಂದ ಮತ್ತೆ ಸಪ್ಲೈ ಬರಬಾರ್ದು, ಅದು ಕೂಡ ಅವರು ನೋಡ್ಕೊಳ್ಬೇಕು. ಇತ್ತೀಚೆಗೆ ಒಂದು ಬೆಳವಣಿಗೆ ನಡೀತಿದೆ. ಏನಂತ ಹೇಳಿದ್ರೆ, ಜೈಲಿನ ಕೆಲ ಕೈದಿಗಳಿಗೆ ಸವಲತ್ತುಗಳನ್ನು ಕಲ್ಪಿಸ್ತಿಲ್ಲ. ನಮಗೆ ಬ್ಲ್ಯಾಂಕೆಟ್ ಕೊಡಲ್ಲ, ಅಥವಾ ಹೊರಗಡೆಯಿಂದ ಊಟವನ್ನು ತರಿಸ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಯಾರೋ ಒಂದು ಬಟ್ಟೆಗಳನ್ನ ತಂದು ಕೊಡ್ತೀನಿ ಮನೆಯಿಂದ ಅಂತ ಹೇಳಿದ್ರೆ ಬಿಡ್ತಿಲ್ಲ. ಹೀಗಾಗಿ ಇದಕ್ಕೆಲ್ಲ ಅವಕಾಶ ಕೊಡಬೇಕು ಅಂತೇಳಿ ಕೋರ್ಟ್ಗೆ ಅಪ್ಲಿಕೇಶನನ್ನು ಹಾಕ್ಕೊಳ್ತಿದ್ದಾರೆ. ಈ ನಡುವೆ ತಾವು ಕೂಡ 2 ದಿನಗಳ ಹಿಂದೆ ಹೊಸ ಸುತ್ತೋಲೆಯನ್ನು ಹೊರಡಿಸಿದ್ದೀರಿ. ಆ ಸುತ್ತೋಲೆಯ ಬಗ್ಗೆ ಹೇಳ್ಬೋದಾ ಅಂತೇಳಿ? ಈಗ ವಿಚಾರಣಾಧೀನ ಕೈದಿಗಳಿಗೆ ಅಥವಾ ಸಜಾ ಕೈದಿಗಳಿಗೆ ಯಾವ ರೀತಿಯಾಗಿ ನಿಯಮಗಳನ್ನ ಮಾಡಲಾಗಿದೆ? ನಾವು ನೋಡಿ, ಸೆಕ್ಷನ್ 30 ಏನಿದೆ ಕರ್ನಾಟಕ ಪ್ರಿಸನರ್ಸ್ ಆ್ಯಕ್ಟ್ ಪ್ರಕಾರ, ಪ್ರಿಸನ್ ಆ್ಯಕ್ಟ್ ಪ್ರಕಾರ, ಅದು ಒಂದು ಅಲ್ಲಿ ಇದೆ ಯಾರು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದ್ದಾರೆ ಅವ್ರಿಗೆ ಊಟ ಮತ್ತು ಬೆಡ್ಡಿಂಗ್ ಮತ್ತು ಬಟ್ಟೆದು ಸೌಲಭ್ಯ ಒದಗಿಸ್ಕೊಡ್ಬೇಕು, ಸಬ್ಜೆಕ್ಟ್ ಟು ಎಕ್ಸಾಮಿನೇಷನ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೈ ಇನ್ಸ್ಪೆಕ್ಟರ್ ಜನರಲ್ ಪ್ರಿಸನ್ಸ್. ಆ ಟೈಮ್ ಇನ್ಸ್ಪೆಕ್ಟರ್ ಜನರಲ್ ಇದ್ದರು, ಈಗ DG ಪ್ರಿಸನ್ಸ್ ಆಗಿದೆ. ಆದರೆ ಇನ್ನೂವರೆಗೆ ಯಾವುದು ಇದು ಏನಿದೆ ರೆಗ್ಯುಲೇಷನ್ಸ್ ಆಗಲಿ ಅದು ಅದು ಈ ಇಲಾಖೆಯಿಂದ ಏನು ಆಗಿರಲಿಲ್ಲ. ಸೊ ನಾವು ಜನ ಹೆಚ್ಚಾಗಿ ಹೋಗ್ತಾ ಇದ್ದಾರೆ. ಅದು ಹೆಚ್ಚಾಗಿ ಹೋಗ್ತಿದ್ರೆ ಅದೇನಾಗುತ್ತೆ, ಯಾವಾಗ ಇದು ಆಗಿತ್ತು ಆ ಪರಿಸ್ಥಿತಿ ಗೊತ್ತಿಲ್ಲ ಏನಿತ್ತು. ಆದರೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಬಹಳ ಫ್ರೀ ಬಿಟ್ಟರೆ ಏನಾಗುತ್ತೆ ಈಗ ಪರಪ್ಪನಗರ ಅದು ನಾವು ಒಂದು ಎಕ್ಸಾಂಪಲ್ ತೊಗೊಂಡ್ರೆ 4800 ಜನರಲ್ಲಿ ಸುಮಾರು 3500 ಜನ ಅವರು ಅಂಡರ್ ಟ್ರಯಲ್ನಿದ್ದಾರೆ. ಈಗ 3500 ಜನ ಅಂಡರ್ ಟ್ರಯಲ್ ಅದು ಪ್ರತಿ ದಿವಸ ಅವ್ರಿಗೆ ಊಟ ನಾವು ಅವ್ರಿಗೆ ಕುಕ್ಡ್ ಫುಡ್ ತೊಗೊಂಡು ಬಂದರೆ ಆ ಒಳಗಡೆ ಅವರು ಗಾಂಜಾ ತೊಗೊಂಡು ಬರ್ತಾರೆ, ಸಿಮ್ ಕಾರ್ಡ್ ತೊಗೊಂಡು ಬರ್ತಾರೆ, ಬೇರೆ ಮಾದಕ ದ್ರವ್ಯ ತೊಗೊಂಡು ಬರ್ತಾರೆ. ಅದು ಚೆಕ್ ಮಾಡೋದು ಅದು ಒಂದು ಬಹಳ ಕಷ್ಟ ಆಗುತ್ತೆ. ಈಗಿನ ಕಾಲದಲ್ಲಿ ಇದು ಜೈಲಿನಲ್ಲಿ ಸರ್ಕಾರದಿಂದ ಅಷ್ಟು ಸವಲತ್ತು ಕೊಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಅವ್ರಿಗೆ ಬೆಡ್ಡಿಂಗ್ ಆಗಲಿ, ಇದು ಬೆಡ್ಡಿಂಗ್ ಕೂಡ ಅವ್ರಿಗೆ ನಾವು ಕೊಡ್ತಾ ಇದ್ದೀವಿ, ಬ್ಲ್ಯಾಂಕೆಟ್ ಕೂಡ ಕೊಡ್ತಾ ಇದ್ವಿ. ಈಗ ಅಂಡರ್ ಟ್ರಯಲ್ಗೆ ಬೇಕಾದರೆ ಅವ್ರಿಗೆ ನಾವು ಎಕ್ಸ್ಟ್ರಾ ಬ್ಲ್ಯಾಂಕೆಟ್ ಕೊಡೋಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು ಬೇರೆ ಟೈಮ್ಗೆ ಅವರು ಯಾವ ಟೈಮ್ಗೆ ಅವರು ಏನು ಬಟ್ಟೆ ಹಾಕ್ತಾರೆ ಅದು ಬಿಟ್ಟು 2 ಜೊತೆ ಅವರು ಹೊಸ ಬಟ್ಟೆ ಅವ್ರ ಕಡೆ ಅವರು ಇಟ್ಕೊಳ್ಬೋದು. ಆದರೆ ಸುಮ್ಮನೆ ಬಟ್ಟೆ ಇಟ್ಕೊಂಡ್ರೆ ಅದು ಏನಾಗುತ್ತೆ, ಅವರು ಹೈಜೀನ್ಗೆ ಕೂಡ ಸರಿ ಇರಲ್ಲ. ನಾವು ನೋಡಿದ್ವಿ ಅಲ್ಲಿ ಇದು ಸುಮ್ಮನೆ ಅವರು ಇದರಲ್ಲಿ ಇದು ತಮ್ಮ ಒಂದು ಚೀಲದಲ್ಲಿ ಎಲ್ಲ ಹಾಕಿರ್ತಾರೆ, ಅವರು ಸರಿಯಾಗಿ ಮೇಂಟೈನ್ ಮಾಡಲ್ಲ. ಸೊ ನಮ್ಮ ಪ್ರಕಾರ ಅಲ್ಲಿ ಅವ್ರದ್ದು ಲೈಫ್ ಹೈಜಿನಿಕ್ ಲೈಫ್ ಕೂಡ ಇರಬೇಕು, ಅದು ನಾವು ಕೂಡ ಆದ್ಯತೆ ನಾವು ಕೊಡ್ತಾ ಇದ್ದೀವಿ. ಸೊ ಇದೆಲ್ಲ ವಿಷಯ ಇಟ್ಕೊಂಡು ನಾವು ಸುತ್ತಲ್ಲಿ ನಾವು ಹೊಡಿಸಿದ್ದೀವಿ. ಅವರಿಗೆ ಒಂದು ಮಿತಿ ಇರಬೇಕು, ಅದು ಮಿತಿ ಮೀರಿ ನಾವು ನಿಬಂಧನೆ ನಾವು ಮಾಡಿದ್ದೀವಿ. ಅದೇ ರೀತಿ ನಾವು ಈವನ್ ಕನ್ವಿಕ್ಟ್ ಪ್ರಿಸನರ್ ಸಲುವಾಗಿ ಕೂಡ ಸುತ್ತೋಲೆ ಮಾಡಿದ್ವಿ. ಅವ್ರಿಗೆ ಸ್ವಲ್ಪ ಕಮ್ಮಿ ಸೌಲಭ್ಯ ಇರಬೇಕು. ಅವ್ರಿಗೆ ಎಷ್ಟು ಹಣ್ಣು ಅವ್ರಿಗೆ ಕೊಡ್ತಾ ಇದ್ದೆ ಅಷ್ಟು ಹಣ್ಣು ಅವ್ರಿಗೆ ಬೇಡ. ಮತ್ತು ಅವ್ರಿಗೆ ಬಟ್ಟೆ ಏನಿದೆ ಅದು ಆ ಬಟ್ಟೆ ಅವರು ಬಿಳಿ ಬಟ್ಟೆ ಅವರು ಏನಕ್ಕೆ ಅದು ಕೊಡ್ತಾರೆ
ಆ ಬಟ್ಟೆ ಅವರು ಹಾಕಬೇಕು. ಮಾತ್ರ ಯಾವಾಗ ಅವರು ನ್ಯಾಯಾಲಯ ಮುಂದೆ ಅವರು ಹಾಜರಾಗ್ತಾರೆ ಆ ಟೈಮ್ ಅವರು ಪ್ರೈವೇಟ್ ಬಟ್ಟೆ ಅವರು ಏನಿದ್ದಕ್ಕೆ ಅವರು ಹಾಕ್ಬೋದು. ಈ ರೀತಿ ನಾವು ಕೆಲವೊಂದು ಮಾಡಿದ್ದೀವಿ. ಅದು ಎರಡು ದೃಷ್ಟಿಯಿಂದ ಇದೆ ಒಂದು ದೃಷ್ಟಿಗೆ ನಮ್ಮದು ಒಂದು ಡಿಸಿಪ್ಲಿನ್ ಅದು ಮೇಂಟೈನ್ ಇರಬೇಕು. ಎರಡನೇದು ಇದಕ್ಕೆ ಅವ್ರದ್ದು ಆರೋಗ್ಯನಿದೆ, ಅದು ಚೆನ್ನಾಗಿರಬೇಕು. ನಾಳೆ ಅನ್ನೋಕ್ಕೆ ಸುಮ್ಮನೆ ಅವರು ಏನಾದರೂ ಅದು ತಿಂದು ಏನಾದರೂ ಹೆಚ್ಚು ಕಡಿಮೆ ಆಗಿದ್ದರೆ ಮತ್ತು ನಮ್ಮ ಕಾರಾಗೃಹ ಇಲಾಖೆಗೆ ಒಂದು ಕೆಟ್ಟ ಹೆಸರು ಬರಬಾರ್ದು. ಅದು ಕೂಡ ನಾವು ಆ ಉದ್ದೇಶದಿಂದ ನಾವು ಮಾಡಿದ್ದೀವಿ. ಸರ್, ಸಹಜವಾಗಿ ನಿಯಮಗಳು ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಈವರೆಗಿನ ಇದ್ದಂತಹ ಅಭಿಪ್ರಾಯ ಏನಂತ ಹೇಳಿದ್ರೆ, ಇದು VIP ಕೈದಿಗಳಿಗೆ ಈ ನಿಯಮಗಳು ಅನ್ವಯಿಸಲ್ಲ, ಅವರು ಬೇಕಾದಂಥ ಸವಲತ್ತುಗಳನ್ನ ಮಾಡ್ಕೊಳ್ತಾರೆ ಅಂತೇಳಿ. ಇತ್ತೀಚೆಗೆ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿರುವ ದರ್ಶನ್ ಇರ್ಬೋದು, ಪವಿತ್ರ ಗೌಡ ಇರ್ಬೋದು, ಅವ್ರಿಗೂ ಕೂಡ ಈಗ ಅವರು ಧರಿಸಿರುವಂತಹ ಬಟ್ಟೆಯನ್ನು ಹೊರತುಪಡಿಸಿ 2 ಜೊತೆ ಬಟ್ಟೆ ಇಟ್ಕೊಳ್ಳೋಕೆ ಅವಕಾಶ, ಡ್ರೈ ಫ್ರೂಟ್ಸು ಬರೀ ಅರ್ಧ kg ಮತ್ತು ಫ್ರೂಟ್ಸು 2 kg ಕೊಡೋದಕ್ಕೆ ಮಾತ್ರ ಅವ್ರಿಗೂ ಅಷ್ಟೇ ಅವಕಾಶ ಇದೆಯಾ? ಹೌದು, ಈಗ ನೋಡಿ ನಮ್ಮ ಸಂವಿಧಾನ ಬಗ್ಗೆ ನಾವು ಮಾತಾಡ್ತೀವಿ. ನಿನ್ನೆ ನಮ್ಮ ರಿಪಬ್ಲಿಕ್ ಡೇ ಇತ್ತು, ನಾವು ಅದು ಆಚರಣೆ ನಾವು ಮಾಡಿದ್ವಿ ಗಣತಂತ್ರ ದಿವಸ. ಅದು ಅರ್ಥ ಏನಕ್ಕೆ ಎಲ್ಲರೂ ಒಂದು ಸರಿ ಸಮಾನ, ವಿಶೇಷವಾಗಿ ಕಾರಾಗೃಹ ಒಳಗಡೆ ಅಲ್ಲಿ ಹೋದ ನಂತರ ಕನಿಷ್ಠ ಪಕ್ಷ ಎಲ್ಲರೂ ಒಂದು ಸರಿ ಸಮಾನ ದೃಷ್ಟಿಯಿಂದ ಇರಬೇಕು. ಯಾರು ದೊಡ್ಡವರು ಇಲ್ಲ, ಯಾರು ಚಿಕ್ಕವರು, ಎಲ್ಲರೂ ತಪ್ಪು ಮಾಡಿಕೊಂಡು ಬಂದಿದ್ದಾರೆ ಕಾನೂನು ಸಮಕ್ಷದಲ್ಲಿ, ಮತ್ತು ನ್ಯಾಯಾಲಯ ವತಿಯಿಂದ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಸೊ ನಾವು ಅವರಿಗೆ ಸರಿ ಸಮಾನ ದೃಷ್ಟಿಯಿಂದ ನೋಡಬೇಕು. ನಾವು ಯಾರಿಗೆ ಅದು ವಿಶೇಷ ಸವಲತ್ತು ನಾವು ಕೊಡಬಾರ್ದು. ಮತ್ತು ಈಗ ನಾವು ಹೇಳ್ಬೋದು ಆ ಒಂದು ಇದರಿಂದ ಧೈರ್ಯದಿಂದ ಮತ್ತು ಒಂದು ನಾವು ಹೇಳ್ಬೋದು ಗ್ಯಾರಂಟಿಯಿಂದ ಇಲ್ಲ, ಈಗ ನಾವು ಯಾರಿಗೆ ಆರ್ತಿಯನ್ನು ನಾವು ಬೇರೆ ರೀತಿಯಿಂದ ನೋಡ್ತಾ ಇಲ್ಲ, ಎಲ್ಲರಿಗೆ ನಾವು ಸರಿ ಸಮಾನ ದೃಷ್ಟಿಯನ್ನು ನೋಡ್ತಾ ಇದ್ವಿ. ಮತ್ತು ಯಾರಿಗೆ ನಾವು ಒಂದು ಎಕ್ಸ್ಟ್ರಾ ಸವಲತ್ತೇನಿದೆ, ಅವರು ಚುನಾಯಿತ ಪ್ರತಿನಿಧಿ ಆಗಲಿ ಅಥವಾ ಚುನಾಯಿತ ಪ್ರತಿನಿಧಿ ಆಗಲಿ ಅಥವಾ ಯಾರು ಅವರು ಬೇರೆ VIP ಆಗಲಿ ಅಥವಾ ಯಾರು ಸ್ಟಾರ್ ಆಗಲಿ, ನಾವು ಅವ್ರಿಗೆ ಬೇರೆ ಏನಕ್ಕೆ ಜೈಲು ಒಳಗಡೆ ನಾವು ಯಾವುದು ಸವಲತ್ತೇನಿದೆ ನಾವು ಕೊಡೋಕ್ಕೆ ನಾವು ಹೋಗ್ತಾ ಇಲ್ಲ, ಎಲ್ಲರಿಗೆ ಸರಿ ಸಮಾನ ದೃಷ್ಟಿಯಿಂದ ನಾವು ನೋಡ್ತಾ ಇದ್ವಿ. ಮತ್ತು ಇದರ ಬಗ್ಗೆ ನಾವು ನಮ್ಮ ಕೆಲವು ನ್ಯಾಯಾಧೀಶಗಳಿಗೆ ಕೂಡ ನಾವು ಮನವಿ ಮಾಡಿದ್ದಕ್ಕೆ ಅವರು ಕೂಡ ಹೋಗಿ ಜೈಲು ಒಳಗಡೆ ಸ್ವಲ್ಪ ಪರಿಶೀಲನೆ ಅವರು ಮಾಡಲಿ, ಅವ್ರಿಗೆ ಕೂಡ ಖಾತ್ರಿ ಆಗಲಿ ಈ ರೀತಿ ಕೆಲವು ಊಹಾಪೋಹಗಳು, ಕೆಲವು ನಮ್ಮ ಪ್ರಕಾರ ಅಪಾದನೆಗಳು ಏನಿದೆ. ನಾವು ಇತ್ತೀಚೆಗೆ ಸ್ವಲ್ಪ ಅವ್ರ ಜೈಲಿನಲ್ಲಿ ಒಂದು ವ್ಯವಸ್ಥೆ ಇತ್ತು ಅವರು ಒಂದು ತಾನೇ ಸ್ವಲ್ಪ ಅಡುಗೆ ಮಾಡೋದು, ಅದು ಕೂಡ ಕೆಲವು ಕಡೆ ವ್ಯವಸ್ಥೆ ಇತ್ತು. ಭಾಳ ಕಡೆ ನಾವೆಲ್ಲ ಗಡುವು ನಾವು ಕೊಟ್ಟಿದ್ವಿ ಇಲ್ಲ ಇದು ಎಲ್ಲ ಬಂದಾಗಬೇಕು, ಇಲ್ಲ ಏನು ಹಾಗೆ ಚಿಕನ್ ಮಾಡ್ಕೊಳ್ತಾರೆ, ಬೇರೆ ಏನು ಮಾಡ್ಕೊಳ್ತಾರೆ, ಅವರು ಹೀಟರ್ ಇಟ್ಕೊಳ್ತಾರೆ, ಅದು ಯಾವುದು ಸ್ಟೋವ್ ಇಟ್ಕೊಳ್ತಾರೆ, ಪಾತ್ರೆ ಇಟ್ಕೊಳ್ತಾರೆ. ಇದು ಮತ್ತು ಅವರಿಗೆ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಮ್ಮ ಅಧಿಕಾರಿಗಳಿಗೆ ಸಿಬ್ಬಂದಿ ಕೂಡ ಅನುಕೂಲ ಆಯಿತು, ಅವ್ರಿಗೆ ಅವರು ಮಾಡ್ಕೊಳ್ಳಿ, ನಮಗೇನು ಅವರು ಕೇಳೋದಿಲ್ಲ, ನಾಳೆ ನಮ್ಮ ಮೇಲೆ ಏನೋ ದಬ್ಬಾಳಿಕೆ ಮಾಡೋಕ್ಕೆ ಆಗಲ್ಲ, ಆ ದೃಷ್ಟಿಯಿಂದ ಅವರು ಸ್ವಲ್ಪ ಬಿಟ್ಟಿದ್ದರು. ನಾವು ಅದು ಕೂಡ ಇಲ್ಲ, ಅದು ಯಾರಿಗೆ ನಾವು ಅಡುಗೆ ಮಾಡೋದು ಕೂಡ ಆಸ್ಪತ್ರೆ ನಾವು ಕೊಡೋದಿಲ್ಲ. ಏನಿದೆ ಅಲ್ಲಿ ಜೈಲಿನಲ್ಲಿ ಪ್ರಿಪೇರ್ ಆಗ್ತಾ ಇದೆ, ಅಲ್ಲಿ ಏನು ತಯಾರು ಮಾಡ್ತಾ ಇದೆ ಅದು ಊಟ, ಆ ಊಟ ಮಾತ್ರ ಅವರು ಸೇವನೆ ಮಾಡಬೇಕು. ಅದು ಹೊರತುಪಡಿಸಿ ಯಾವ ಊಟ ಅವರು ತಾನೇ ಅವರು ಅಡುಗೆ ಮಾಡೋದು ಅಥವಾ ಬೇರೆಯಿಂದ ತರಿಸ್ಕೊಡೋದು ಅದು ನಾವು ಆಸ್ಪತ್ರೆ ಕೊಡೋದಿಲ್ಲ. ಮತ್ತು ನಾವು ಕಾರಾಗೃಹ ಇಲಾಖೆಗೆ ಏನಾದರೂ ಸುಧಾರಣೆ ಮಾಡೋಕ್ಕೆ ನಾವು ಪ್ರಯತ್ನ ನಾವು ಮಾಡ್ತೀವಿ. ಇದಿಷ್ಟು ಕಾರಾಗೃಹಗಳ ಮತ್ತು ಸುಧಾರಣಾ ಇಲಾಖೆಯ DGP ಅಲೋಕ್ ಕುಮಾರ್ ಅವರ ಮಾತು. ಜೊತೆಗೆ ರಾಜ್ಯದ ಎಲ್ಲ ಜೈಲುಗಳ ಕಂಟ್ರೋಲಿಂಗ್ ವ್ಯವಸ್ಥೆಯನ್ನು ಸಹ ಮಾಡಿಸ್ಕೊಳ್ಳಲಾಗಿದೆ. ಮತ್ತು ಅದ್ರ ಜೊತೆಗೆ ಹೊರಗಿನಿಂದ ಈವರೆಗೆ ಏನೇನು ಬರ್ತಿದ್ವಲ್ಲ, ಮೊಬೈಲ್ ಇರ್ಬೋದು, ಗಾಂಜಾ ಇರ್ಬೋದು, ಇವೆಲ್ಲವನ್ನು ಕೂಡ ಬಂದ್ ಮಾಡಿಸುವ ಕೆಲಸವನ್ನು ಕೂಡ ಮಾಡಿದ್ದೀವಿ. ಮತ್ತು ಅದು ಇನ್ನೊಂದು ಅಲ್ಪ ಸ್ವಲ್ಪ ಇರಬಹುದು, ಅದನ್ನು ಕೂಡ ಸಂಪೂರ್ಣವಾಗಿ ನಾಂದಿ ಹಾಡ್ತೀವಿ ಅನ್ನೋ ಮಟ್ಟಿಗೆ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಕಾರಾಗೃಹ ಇಲಾಖೆಯ ಬಗ್ಗೆ ಏನೊಂದು ಕೆಟ್ಟ ಅಭಿಪ್ರಾಯ ಇತ್ತು ಅದನ್ನು ತೊಡೆದುಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಶ್ರಮಿಸುವ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಮಟ್ಟಿಗೆ ಅಲೋಕ್ ಕುಮಾರ್ ಅವರು ಪಬ್ಲಿಕ್ TV ಜೊತೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬೀರಪ್ಪ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ TV.